ನಮಸ್ಕಾರ ಮೇಡಮ್. ಹೆಸರು ಮೇಡಮ್? ಭಾರತ. ಯಾವ ಗ್ರಾಮ ಪಂಚಾಯತಿಂದ ಗೆದ್ದೆ ನೀವು ಮೆಂಬರ್ ಆಗಿರುವಂಥದ್ದು ಮೇಡಮ್? ಸೋಮನಹಳ್ಳಿ ಗ್ರಾಮ ಪಂಚಾಯತ್. ಸರ್ ನಮಸ್ಕಾರ. ಸರ್ ಹೆಸರು ಸರ್? ಶಿವ. ಸರ್ ನಿಮ್ಮ ಶ್ರೀಮತಿ ಅವರು ಗೆದ್ದಿದ್ದಾರೆ ಸರ್, ಏನು ಅನಿಸ್ತಾ ಇದೆ ಸರ್? ಇದು ಎರಡನೇ ಬಾರಿ ಗೆದ್ದಿರುವಂಥದ್ದು, ಏನು ಅನಿಸ್ತಾ ಇದೆ ಸರ್ ಈಗ ನಿಮಗೆ ಈ ಸಂದರ್ಭ? ನಾವು ಗೆದ್ದ ಉದ್ದೇಶನೇ ಸ್ವಲ್ಪ ಬಡವರಿಗೆ ಹೆಲ್ಪ್ ಆಗಲಿ ಅಂತ. ಆದ್ರೂ ನಾವು ಇವಾಗ ನೀವು ನಮ್ಮ ಕೇಳೋದು ಜನಕ್ಕೆ ಕೇಳಿದ್ರೆ ಪ್ರತಿನಿಧಿ ಕೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ನಾವು ಅಷ್ಟು ಪಿಂಚಣಿ ಆಗಲಿ, ಒಂದು ರೇಷನ್ ಕಾರ್ಡ್ ಆಗಲಿ, ಮತ್ತು ಓಲ್ಡ್ ಏಜು, ಅಂದರೆ ಮೋರಿ ಕೆಲಸಗಳಾಗಲಿ ಪ್ರತಿಯೊಂದು ಮನೆ ಕೆಲಸಗಳು ನಾವು ಮಾಡಿದ್ದೀವಿ. ಮತ್ತು ಯಾವುದೇ ಒಂದು ದುಡ್ಡು ಇಲ್ದರೆ ನಾವು ವ್ಯವಹಾರ ಮಾಡಿದ್ದೀವಿ. ಅದು ನೀವು ನಮ್ಮ ಕೇಳೋದು ಜನಕ್ಕೆ ಕೇಳಿದ್ರೆ ಜನ ಉತ್ತರ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನಕ್ಕೆ ಹೇಳ್ತಾರೆ. ನಿಮಗೆ ನೀವು ಜನಕ್ಕೆ ಹೇಳ್ಬೇಕು ಸ್ವಲ್ಪ. ನಾವು ಇರೋದು ಹೇಳಿದ್ದೀವಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಸರ್? ಮಂಜುನಾಥ್. ಸರ್ ನಿಮ್ಮ ಸ್ನೇಹಿತರ ಶ್ರೀಮತಿಯವ್ರು ಗೆದ್ದಿದ್ದಾರೆ ಸರ್, ಏನು ಅನಿಸ್ತಾ ಇದೆ ಸರ್ ಈ ಸಂದರ್ಭ? ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇದೇ ಥರ ನೆಕ್ಸ್ಟ್ ಅವ್ರು ಗೆದ್ದು ತುಂಬ ಜನಗಳಿಗೆ ಅನುಕೂಲ ಮಾಡಲಿ. ಸರ್ ನೀವು ಯಾವ ಪಕ್ಷದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದಾರೆ ಸರ್? ಫಸ್ಟ್ ನಾವು BJP ಇದ್ದಿದ್ದು. ಮತ್ತು ನಮ್ಮ ಗಾಡ್ ಫಾದರ್ ಅದೇ ನಮ್ಮ ಕೈಲಿಪುರ ಎಸ್ ಶಿವಕುಮಾರ್, ಅವ್ರ ಮುಖಾಂತರ ನಾವು ಇಲ್ಲಿವರೆಗೂ ಈ ಸ್ಥಿತಿ ಬರೋದ್ರೆ ಅವ್ರ ಕಾರಣ. ಆ ಕಡೆಯಿಂದ ನಾವು ಇಷ್ಟು 12 ವರ್ಷದಿಂದ ಅವರು ನಮ್ಮ ಫಾದರ್ ಗಾಡ್ ಫಾದರ್ ಆಗಿ ನಾವು ಅವ್ರ ಮುಖಾಂತರ ಕೆಲಸ ಮಾಡಿಸ್ತೀವಿ. ಏನೇ ಒಂದು ಕಷ್ಟ ಬೇಕಾದ್ರೂ, ಒಂದು ಲೋನೇ ಆಗಲಿ, ಮತ್ತು ಒಂದು ಮನೆ ಕಟ್ಕೊಡ್ಬೇಕಾದ್ರೂ ಅವ್ರ ಮುಖಾಂತರ ನಾವು ಮಾಡಿಸ್ಕೊಡ್ತೀವಿ. ಸರ್ ಈಗ 3 ವರ್ಷ ಅವಧಿ ಆಗಿದೆ ಸರ್ ಮೇಡಮ್ ಅವ್ರು ಗೆದ್ದಿ. ಹೌದು. ಈ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಏನೇನು ಬದಲಾವಣೆಗಳು ತಂದಿದ್ದೀರಾ ಸರ್ ನೀವು? ಸರ್ ನಾವು ಇವಾಗ ಮೋರಿ ಕೆಲಸನೇ ಇರ್ಬೋದು, ಮತ್ತು ವಿಡೋ ಪೆನ್ಷನ್, ಮತ್ತು ರೇಷನ್ ಕಾರ್ಡ್ ಸರ್. ರೇಷನ್ ಕಾರ್ಡ್ ತುಂಬ ಮಾಡ್ಕೊಡ್ಬೋದು. ಆಮೇಲೆ ರಸ್ತೆಗಳು, ಚರಂಡಿಗಳು ಕ್ಲೀನ್ ಆಗಲಿ, ನಮಗೆ ನಮ್ಮ ಪಂಚಾಯತ್ಗೆ ಏನು ಬರ್ತಾ ಇದೆಯೋ ಆ ಕೆಲಸಗಳು ನಾನು ಮಾಡಿಸ್ತಾ ಇದ್ದೀನಿ ಸರ್. ಇನ್ನೂ 2 ವರ್ಷ ಅವಧಿ ಇದೆ ಸರ್ ಮೇಡಮ್ ಅವ್ರಿಗೆ. ಈ 2 ವರ್ಷ ಅವಧಿಯಲ್ಲಿ ಇನ್ನೂ ನಿಮ್ಮ ಗ್ರಾಮದಲ್ಲಿ ಏನು ಬದಲಾವಣೆಗಳು ತರಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್ ಮೇನಾಗಿ? ನಾವು ಇನ್ನು ಮುಂದಕ್ಕೆ ನಮ್ಮ ಪಂಚಾಯತ್ಗೆ ಏನು ಸೌಲಭ್ಯಗಳಿದ್ದಾವೆ ಅದನ್ನು ಜನಕ್ಕೆ ಉಪಯೋಗಿಸ್ಬೇಕಂತ ನಮ್ಮ ಆಸೆ. ಮೇಡಮ್ ನಿಮ್ಗೆ ಏನು ಅನಿಸ್ತಾ ಇದೆ? ಗೃಹಿಣಿಯಾಗಿ 2ನೇ ಬಾರಿ ಗೆದ್ದಿದ್ದೀರ ರಾಜಕೀಯದಲ್ಲಿ, ನಮಗೆ ತುಂಬ ಖುಷಿ ಆಗುತ್ತೆ. ಖುಷಿ ಆಗೈತೆ ನಮಗೇನು. ಚೆನ್ನಾಗಿ ಕೆಲಸ ಮಾಡಿಸ್ಬೇಕು, ಚೆನ್ನಾಗಿ ಅವ್ರಿಗೆ ಅವ್ರು ಏನು ಕೇಳ್ತಾರೋ ಅದೆಲ್ಲ ನಾವು ನೋಡಬೇಕು. ಬಡವ್ರು ಏನಾದರೂ ಇನ್ನೂ ಏನಾದರೂ ಕೇಳಬೇಕಂದ್ರೆ ಎಲ್ಲ ರೇಷನ್ ಕಾರ್ಡ್ ಅಂತೆ ಮತ್ತು ಓಲ್ಡ್ ಪಿಂಚನ್ ಅಂತೆ ಅದೆಲ್ಲನೂ ನಾವು ಮೊನ್ನೆ ಹೋದವರ ಸರ್, ಮೊನ್ನೆ 40 ಜನಕ್ಕೆ ಮಾಡಿಸಿ 10 ಜನಕ್ಕೆ ಆರ್ಡ್ ಕಾಪೀಸ್ ಕೊಡಿ. ಸರ್ ಈಗ ನಿಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಯಾರು? ಅದೇ ನಮ್ಮ ಎಸ್ ಶಿವಕುಮಾರ್. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ತುಂಬ ಒಂದು ಪ್ರಯೋಜನಗಳವ್ರಿಗೆ ನಮ್ಮ ಕೆಲಸ ಈ ಸ್ಥಿತಿಗೆ ಕುಂದಿಸ್ತವೆ. ಮತ್ತು ನಮ್ಮ ಇನ್ನೊಬ್ಬರು ಅಂದರೆ ನಮ್ಮ ಬೋಳಾರೆ ದೊಡ್ಡ ಜನರು ತಿರೋಗ್ಬಿಟ್ಟಿದ್ದಾರೆ. ಅವರು ಫಸ್ಟ್ ನಮಗೆ ಮಾಹಿತಿ ಅವ್ರು ಕೊಟ್ಟಿದ್ರು ರಾಜಕೀಯಕ್ಕೆ. ಆಮೇಲೆ ನಮ್ಮ ಶಿವಕುಮಾರ್ ಅವ್ರ ಮುಖಾಂತರ ನಾವು ಈ ಸ್ಥಿತಿಗೆ ಬಂದಿದ್ದೀವಿ. ಮುಂದೆನೂ ಅವ್ರ ಕೈ ಕೆಳಗಿದ್ದೀವಿ. ಅವ್ರೇನು ಮುಂದೆ ಏನು ಹೋಗುವಂತಾರೆ ಆ ಸ್ಥಿತಿಲಿ ನಾವು ಹೋಗ್ತೀವಿ. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ತುಂಬ ದೇವರು ಒಳ್ಳೇದಾಗಲಿ. ಅವ್ರ ಮುಖಾಂತರ ನಮಗೆ ಜನಗಳು ಒಳ್ಳೇದು ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಸರ್. ನೀವು ಗೆಲ್ಲೋದಕ್ಕೆ ನಿಮ್ಮ ಗ್ರಾಮದ ಜನರೇ ಕಾರಣ. ಹೌದಾ ಸರ್? ಮತ್ತು ನಮ್ಮ ಸ್ನೇಹಿತರಿದ್ದಾರೆ, ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತಾರೆ. ನಮ್ಮ ಮಂಜು, ಸಂಪಂಗಿ, ಮುನೇಶು, ಮತ್ತು ರಾಘು, ರವಿ, ಮತ್ತು ನಮ್ಮ ಮೀಸಂದ್ರ ಗ್ರಾಮದಲ್ಲಿ ಮುನ್ರಾಜು, ನಾಗರಾಜು, ಇನ್ನೂ ಭಾಳ ಕರಿಯಪ್ಪ ಇದ್ದಾರೆ, ಮುನಿಯಪ್ಪ, ನೀರಪ್ಪ ಇದ್ದಾರೆ, ಸುಮಾರು ಅನೇಕಗಳು ಇದ್ದಾರೆ. ಆಮೇಲೆ ನೆಟ್ಕೆರೆ ಬಂಡೆ ಶ್ರೀನಿವಾಸ್ ಅಂತ ಇದ್ದಾರೆ. ಆಮೇಲೆ ನಮ್ಮ ನೆಟ್ಕೆರೆ ಗ್ರಾಮದಲ್ಲಿ ಪ್ರಕಾಶ್, ಆಮೇಲೆ ಇನ್ನೂ ಸುಮಾರು ಅನೇಕ ಜಗದೀಶ್, ರವಿ, ಸುಮಾರು ಜನ ಇದ್ದಾರೆ ಸರ್. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿಮ್ಮ ಗ್ರಾಮದ ಜನರು ಸರ್ ತುಂಬ ಕೃತಜ್ಞ. ನಿಮ್ಮ ಗ್ರಾಮದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ತುಂಬ ಕೃತಜ್ಞ ಸರ್. ಓಟ ಗೆಲ್ಲಿಸಿ ಈ ಸ್ಥಿತಿಗೆ ತಂದಿದ್ದಾರಲ್ಲ, ಅವ್ರಿಗೆ ತುಂಬ ಕೃತಜ್ಞ. ಇಷ್ಟೊತ್ತು ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್.